ಮುಖ್ಯಮಂತ್ರಿ ಆದಾಗ ಒಂದು ಕುರ್ಚಿಯಲ್ಲಿ ತುಳುಬೇಕಾದ್ರೆ ಒಳ್ಳೆ ಒಂದು ವಿದ್ಯಾರ್ಥಿಗೋಸ್ಕರ ಒಂದು ಒಳ್ಳೆ ಸಂದೇಶ ನೀಡಿದ್ದಾರೆ. ಏನಂದ್ರೆ ಇಷ್ಟೆಲ್ಲ ನಾವು ಮುಖ್ಯಮಂತ್ರಿಯನ್ನು ನೋಡಿದ್ದೀವಿ, ಆದರೆ ವಿದ್ಯಾರ್ಥಿ ಪರವಾಗಿ ವಿದ್ಯಾರ್ಥಿನಿಯರ ಪರವಾಗಿದ್ದು ಇವತ್ತು ವಿದ್ಯಾರ್ಥಿ ಪರವಾಗಿ ಕೂಡ ನಮ್ಮ DK ಶಿವಕುಮಾರ್ ಅವರು ಒಂದು ಒಳ್ಳೆಯ ಒಂದು ಸಂದೇಶ ನೀಡಿದ್ದಾರೆ. ಏನಂದರೆ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಕಲೀಲಿ, ಅವರಿಗೆ ಫ್ರೀಯಾಗಿ ಪಾಸನ್ನು ನಿಜವಾಗ್ಲೂ ಇದು ಒಳ್ಳೆಯ ಸಂದೇಶ. ಯಾಕಂದರೆ ಇವತ್ತು ವಿದ್ಯಾರ್ಥಿಗಳಿಗೆ 1,200 ರೂಪಾಯಿ ಫೀಸ್ ಪಾಸಿತ್ತು, PU ಅವರಿಗೆ 1,500 ರೂಪಾಯಿ ಇತ್ತು, ಡಿಗ್ರಿ ಇಂಜಿನಿಯರ್ ಸ್ಟೂಡೆಂಟ್ ಮೆಡಿಕಲ್ ಕಾಲೇಜಿಗೆ 1,800 ರೂಪಾಯಿ ಪಾಸ್ ಫೀಸ್ ಇದೆ. ಆದರೆ ಇವತ್ತು ಅದೆಲ್ಲ ಕೂಡ ವಿದ್ಯಾರ್ಥಿಗಳಿಗೆ ಮಾಫಿ ಆಗಿದೆ. ಯಾಕಂದರೆ ಇವತ್ತು ನೋಡಿ, ಮನೆಯಲ್ಲಿ 2 ರಿಂದ 3 ವಿದ್ಯಾರ್ಥಿಗಳು ಬಸ್ಸಲ್ಲಿ ಹೋಗುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಆದರೆ ಅದಕ್ಕಾಗಿ 4,500 ರಿಂದ 5,000 ರೂಪಾಯಿ ತೆಗೆದಿಡಬೇಕಾಗತ್ತೆ ಅವ್ರಿಗೆ ವರ್ಷಕ್ಕೆ. ಆದರೆ ಅದು 5,000 ರೂಪಾಯಿ ಇವತ್ತು ಉಳಿತಾಯ ಆಗಿದೆ. ಒಂದು ಪಾಲಕರಿಗೆ ಹೊರೆಯನ್ನು ತಪ್ಪಿದೆ ಇವತ್ತು ಸರ್ಕಾರ. DK ಶಿವಕುಮಾರ್ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಂದೇಶ ನೀಡಿದ್ದಾರೆ. ಅದೇ ಬಸ್ಸು ಕೂಡ ವಿದ್ಯಾರ್ಥಿಗಳಿಗೆ ಬಸ್ಸಿನ ಏನಾಗಿದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರದಲ್ಲಿ ಡಕೋಟಾ ಬಸ್ಗಳಿವೆ. ಪಾಪ ವಿದ್ಯಾರ್ಥಿಗಳು ಇವತ್ತು ಎಷ್ಟೋ ಪ್ರಯಾಣ ಮಾಡಬೇಕಾದ್ರೆ ಇಂಜಿನ್ ಹಾಳಾಗಿರ್ತದೆ, ಬಸ್ಸಿಗೆ ಬೆಂಕಿ ಬಿದ್ದಿರ್ತದೆ, ಟೈರ್ ಬ್ಲಾಸ್ಟ್ ಆಗಿರ್ತದೆ, ಬ್ರೇಕ್ ಫೇಲ್ ಆಗಿರ್ತದೆ. ಇಂಥ ಪರಿಸ್ಥಿತಿ ನಮ್ಮ ಕಾರವಾರದಲ್ಲಿದೆ. ನಾನು DK ಶಿವಕುಮಾರ್ ಅವರಿಗೆ ಮತ್ತು ಶಾಸಕ ಸತೀಶ್ ಅವರಿಗೆ ಮನವರಿಕೆ ಮಾಡ್ತಾ ಇದ್ದೇನೆ, ಒಳ್ಳೆ ಬಸ್ಸನ್ನು ನಮ್ಮ ವಿದ್ಯಾರ್ಥಿಗಳಿಗೆ